ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಕೌಟುಂಬಿಕವಾಗಿಯೂ ಕೂಡ ನಿಂದಿಸಿ ಮತ್ತು ಅತ್ಯಂತ ಕಠೋರ ಶಬ್ದಗಳಿಂದ ನಿಂದಿಸಿದ್ದು ಇದು ಖಂಡನೀಯವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಯುವಜನ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಮಾನ್ಪಡೆ ಬೇಸರ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಆರಂಭಕ್ಕೂ ಮುನ್ನವೇ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಕೌಟುಂಬಿಕವಾಗಿಯೂ ಕೂಡ ನಿಂದಿಸಿ ಮತ್ತು ಅತ್ಯಂತ ಕಠೋರ ಶಬ್ದಗಳಿಂದ ಬೈಯುವ ಮುಖೇನ ದಲಿತರ ಮೇಲಿನ ಸಿಟ್ಟನ್ನು ಕಿಡಿಕಾರಿಕೊಳ್ಳಲಾಗಿದೆ. ಸಚಿವರಿಗೆ ಜೀವ ಬೆದರಿಕೆ ಹಾಕಿದ್ದಲ್ಲದೆ ಮುಚ್ಚಿಕೊಂಡು ಸುಮ್ಮನಿದ್ರೆ ಚಂದ ಎಂದು ಹೇಳುವ ಮುಖೇನ ಇಡೀ ದಲಿತ ಅಸ್ಮಿತೆಯನ್ನು ಪ್ರಶ್ನಿಸಿದ್ದಾರೆ. ಇದು ಯಾರ ಕೃತ್ಯ, ಯಾಕೆ ಈ ರೀತಿ ಮಾಡಿದ್ದಾರೆ ಮತ್ತು ಇದರ ಮೂಲ ಉದ್ದೇಶವೇನು ಎಂಬುದನ್ನ ಪೊಲೀಸರು ಒಂದೆಡೆ ಪತ್ತೆ ಹಚ್ಚುತ್ತಾರೆ. ಆದ್ರೆ ದಲಿತರು ಮೌನವಾಗಿದ್ರೆ ಖಂಡಿತವಾಗಿಯೂ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಗೋರಿಯನ್ನು ನಾವೇ ಕಟ್ಟಿಕೊಳ್ಳಬೇಕಾಗುತ್ತದೆ ಎನ್ನುವುದು ಈ ಸಂದರ್ಭದಲ್ಲಿ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅತ್ಯಂತ ಹೀನಾಯವಾಗಿ ಸೋಲಿಸಲಾಯಿತು ಎಂದು ನಾವೇನು ವಿಶೇಷವಾಗಿ ಕೇಳಬೇಕಾಗಿಲ್ಲ, ಅದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ ಎಂದರು. ಇನ್ನು ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಬಗ್ಗೆ ನಮಗೇನು ಸಿಟ್ಟಿಲ್ಲ, ಆದ್ರೆ ಕಳೆದ 5 ವರ್ಷದ ಅವಧಿಯಲ್ಲಿ ಶೋಷಿತರ ಶಿಕ್ಷಣ ಸಂಪೂರ್ಣ ಕುಂಠಿತಗೊಂಡಿದೆ. ಯಾವ ವಿಕಾಸತ್ತ ಶಿಕ್ಷಣ ಸಾಗಬೇಕಾಗಿತ್ತು ಅದು ಈಗ ಕಂಡು ಬರುತ್ತಿಲ್ಲ. ಉನ್ನತ ಶಿಕ್ಷಣವಂತೂ ನಿಂತ ನೀರಾಗಿದೆ. ಕೇಂದ್ರೀಯ ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯೇತರವನ್ನು ಹೊರತುಪಡಿಸಿದ್ರೆ ಇತರೆ ಸಂಶೋಧನಾ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಅನುದಾನ ಬರುತ್ತಿಲ್ಲ. ಇದಲ್ಲದೆ ಆರ್ಥಿಕ ವಲಯದಲ್ಲಿ ಸಂಪೂರ್ಣವಾಗಿ ಅಧೋಗತಿಗೆ ತಲುಪಿದೆ. ತೊಗರಿ ಉದ್ಯಮವಂತೂ ಕಣ್ಣು ಮುಚ್ಚಿದೆ. ನೀರಾವರಿ ಹೇಳುವಷ್ಟು ವಿಸ್ತಾರಗೊಂಡಿಲ್ಲ. ಇನ್ನು ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಜಾರಿಯಲ್ಲಿ ಇದ್ರೂ ಕೂಡ ಜಿಲ್ಲೆಯಲ್ಲಿ ಅವುಗಳನ್ನು ಸಮರ್ಪಕವಾಗಿ ಜಾರಿ ತರುವಲ್ಲಿ ಸಾಧ್ಯವೇ ಆಗುತ್ತಿಲ್ಲ ಎನ್ನುವಂತ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಚುನಾವಣೆ ನಡೀತಾ ಇದೆ ಸರ್, ಘೋಷಣೆ ಆಗಿದೆ. ಆಲ್ರೆಡಿ ಎಲ್ಲ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮದು ಕಲಬುರಗಿ ಜಿಲ್ಲೆ ಮೀಸಲು ಕ್ಷೇತ್ರ ಸರ್. ಕರ್ನಾಟಕ ರಾಜ್ಯದಲ್ಲಿ 5 ಮೀಸಲು ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಕಲಬುರಗಿ ಜಿಲ್ಲೆ ಒಂದು. ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಕನಸಿದೆ ಸರ್. ಯಾವುದೇ ಪಕ್ಷದ ಪರವಾಗಿ ನಾವು ಮಾತಾಡ್ತಿದ್ದೀವಿ ಅಂತಲ್ಲ, ಅಥವಾ ಯಾರ್ದು ಇದ್ರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿಲ್ಲ. ಕಳೆದ 10 ವರ್ಷದಲ್ಲಿ ಕಲಬುರಗಿ ಜಿಲ್ಲೆಗೆ ಪರಿಶಿಷ್ಟ ಜಾತಿ ವಿಭಾಗದ ಜನರಿಗೆ ಅಥವಾ ಒಟ್ಟಾರೆ ಕಲಬುರಗಿ ಜಿಲ್ಲೆಗೆ ಏನು ಅಭಿವೃದ್ಧಿ ಆಗಿದೆ ಅನ್ನೋ ಪ್ರಶ್ನೆ ಮೇಲೆ ಇಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಇವತ್ತು ಎಲೆಕ್ಷನ್ ಪ್ರಚಾರ ಹೆಂಗಾಗ್ತದೆ ಅಂತಂದರೆ ಮೋದಿ ಅಥವಾ ಮೋದಿ. ಇಲ್ಲಿ ಅಭಿವೃದ್ಧಿ ಏನಾಗಿದೆ, ಏನು ಕೊಟ್ಟಿದ್ದಾರೆ ಬಡವರಿಗೆ, ರೈತರಿಗೆ ಏನು ತಲುಪಿದೆ, ಕಾರ್ಮಿಕರಿಗೆ ಏನು ತಲುಪಿದೆ, ವಿದ್ಯಾರ್ಥಿ ಯುವಜನರಿಗೆ ಏನು ತಲುಪಿದೆ ಅನ್ನೋ ಯಾವುದೇ ಚರ್ಚೆ ಇಲ್ಲ. ಒಂದು ಮೋದಿ, ಎರಡನೇದು ಒಂದು ರಾತ್ರಿ ಫ್ಲೈಟ, ಮುಂಜಾನೆ ಟ್ರೈನ್, ಇವು 4 ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಕಲಬುರಗಿ ಜಿಲ್ಲೆಯಲ್ಲಿ ಚರ್ಚೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಬೆಳಗ್ಗೆ ಒಂದು ಟ್ರೈನ್ ಬಿಟ್ಟಾರ, ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ತೊಗೊಳ್ತಾ ಇದ್ದಾರೆ. ರಾತ್ರಿ ಒಂದು ಫ್ಲೈಟ್ ಬಿಟ್ಟಾರ, ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ತೊಗೊಳ್ತಾ ಇದ್ದಾರೆ. ಒಂದು ಟೆಕ್ಸ್ಟೈಲ್ ಪಾರ್ಕ್ 10 ವರ್ಷದ ನಂತರ ಬಂದು ಘೋಷಣೆ ಮಾಡಿದ್ದಾರೆ. ಅದೇನು ಜಾರಿನೇ ಆಗಿಲ್ಲ. ಇನ್ನು ಜಾಗ ನೋಡ್ಯಾರ ಇನ್ನು ಅಲ್ಲಿ ಏನು ಕಡ್ಡಿ ನೋಡಿದಿಲ್ಲ ಅದ್ರ ಪ್ರಚಾರ ತೊಗೊಳ್ತಾರೆ. 10 ವರ್ಷದಾಗ ನೀವು ಮಾಡಬೇಕಾಗಿತ್ತು. ಲಕ್ಷ ಗಂಟಲೆ ಉದ್ಯೋಗ ಸಿಕ್ಕಿತ್ತು ಅಂದ್ರೆ ನಾವು ಓಟ್ ಹಾಕ್ತಿದ್ದೀವಿ. ಅದನ್ನೂ ಮಾಡಿಲ್ಲ. ಮೋದಿ ಕರೆಸಿ ಅದೊಂದು ಶಂಕುಸ್ಥಾಪನೆ ಮಾಡಿ ನಾವು ಕೊಡ್ತಿದ್ದೀವಿ ಅಂತ ಘೋಷಣೆ ಮಾಡಿದ ತಕ್ಷಣ ಕನಸಲ್ಲಿ ನೀವು ಕನಸಿನಾಗ ನೋಡ್ರಿ ಸುಂದರಿನ ಅಂತಂದಂಗೆ ಆಗ್ತಾಯಿದ್ದು. ಹಾಗಾಗಿ ಇವೆಲ್ಲ ಆಡಂಬರದ ಮಾತುಗಳು ಬನೂಲ್ ತೋರಿಸ್ತಿದ್ದಾರೆ. ಹಿಂದೂ ಕೂಡ 10 ವರ್ಷದಿಂದ ಬನೂಲ್ ತೋರಿಸಿದ್ದಾರೆ. ಇವತ್ತು ಬಲೂನ್ ಅನ್ನೋದ ತೋರಿಸಿದ್ದಾರೆ. ಅದು ಒಂದು ಕಡ್ಡಿ ಹೊಡೆದ್ರೆ ಸಾಕು ಟಬ್ ಅಂತದ. ಕನಸುಗಳು ನುಚ್ಚು ನೂರಾಗ್ತಾವೆ. ಅಂಥ ಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯದಿದೆ. ಇವತ್ತು ಜಾಧವ್ ಸಾಹೇಬರು ನೇರವಾಗಿ ಚರ್ಚೆ ಬರ್ತೀವಂತ ಇನ್ನೊಂದು ಮಾತು ಹೇಳಿದ್ರು. ಆದರೆ ಇವತ್ತಿನ ದಿವಸ ಜಾಧವ್ ಸಾಹೇಬರು ದಲಿತ ವರ್ಗದಿಂದ ಆಯ್ಕೆಯಾದಂಥ ಅಥವಾ ದಲಿತ ಪರಿಶಿಷ್ಟ ಜಾತಿ ಮೀಸಲಾತಿಯಿಂದ ಗೆದ್ದಂಥ ಪ್ರತಿನಿಧಿ. ಅವ್ರು ಯಾಕೆ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರಾಜಕೀಯ ಪಕ್ಷ ಇರಲಿ ಅವ್ರ ಮೇಲೆ ಒಂದು ಒಂದು ಎನ್ಕೌಂಟರ್ ಆಗ್ತಾನೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಒಂದು. ಎರಡನೇದು, ಕಲಬುರಗಿ ಜಿಲ್ಲೆ ಅಲ್ಲ, ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ. 26% ಇವತ್ತು 3.5 ಮೇಲೆ ಹೆಚ್ಚಾಗಿದೆ ಅಂತ ವರದಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು 15 ದಿವಸ ಹಿಂದ್ಗಡೆ ಬಂದಿತ್ತು. 26%ಗಳಲ್ಲಿ ದಲಿತರ ಮೇಲೆ ಹೆಚ್ಚಿನ ದೌರ್ಜನ್ಯ ಹೆಚ್ಚಾಗಿದೆ. ಅದರ ಬಗ್ಗೆ ಇವರು ಏನು ಮಾತಾಡಿದ್ರು? ಇಡೀ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಂತ ಘಂಟಾಘೋಷವಾಗಿ ಎಲ್ಲರೂ ಕೂಡ BJP ಹೇಳ್ತಾರೆ, RSSನವ್ರು ಹೇಳ್ತಾರೆ. ಸಂವಿಧಾನ ಬದಲಾವಣೆ ಆಗಲ್ಲ ಅಂತ ನಮಗೂ ಗೊತ್ತದ. ಅದು ದೊಡ್ಡ ಸಂಘರ್ಷ ಅದ. ಆದರೆ ಅಂದ ತಕ್ಷಣ ಇವ್ರು ಯಾಕೆ ರಿಪ್ಲೈ ಮಾಡಿಲ್ಲ ಇಲ್ಲಿವರೆಗೂ? ಮೋದಿಯವರ ಪರವಾಗಿರ್ತಕ್ಕಂಥ ಜಾಧವ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಬಸವರಾಜ ಮತ್ತಿಮೂಡ್ ಇರ್ಬೋದು, ಅಲ್ಲಿರ್ತಕ್ಕಂಥ ಬೆಣ್ಣೂರವ್ರು ಇರ್ಬೋದು,
ಅಂಬರ ಅಶ್ಗೀರ್ ಯಾರಾದರೂ ಒಬ್ಬರು ಮಾತಾಡಿದ್ರ, ರಾಜುಗೌಡರು ಮಾತಾಡಿದ್ರು, ಈ ಜಿಲ್ಲೆ ಇನ್ಚಾರ್ಜ್ ಇರ್ತಕ್ಕಂಥವ್ರು. ಇವ್ರು ಯಾಕೆ ಮಾತಾಡಲಿಲ್ಲ? 10 ವರ್ಷದಲ್ಲಿ 10 ಸಲ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದಾಗ ಇವ್ರು ಯಾಕೆ ಮಾತಾಡಲಿಲ್ಲ? ಅಂದರೆ ಇವ್ರು ರಿಸರ್ವೇಷನ್ಲಿಂದ ಹೋಗಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಎರಡನೇ ವಿಷಯ ಸರ್, ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಇವ್ರು ಕಲಬುರಗಿ ಜಿಲ್ಲೆಯಲ್ಲಿ ದೌರ್ಜನ್ಯದ ಎಲ್ಲಿ ಯಾರಿಗೆ ನ್ಯಾಯ ಕೊಡಿಸಿದಾರ ಅನ್ನೋ ಪ್ರಶ್ನೆ ಜಾಧವ್ ಅವರು ಉತ್ತರ ಕೊಡಬೇಕು. ಅಭಿವೃದ್ಧಿ ಅಂತ ಅಂದ್ರೆ ದಲಿತರಿಗೆ ಏನು ಅಭಿವೃದ್ಧಿ ಮಾಡಿದಾರ ಅಥವಾ ದೌರ್ಜನ್ಯಗಳಾದಾಗ ಇವ್ರು ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದಾರ ಅನ್ನೋದು ಬೇಕು. ಕೇಂದ್ರ ಮಂತ್ರಿಮಂಡಲದಲ್ಲಿ ದಲಿತರು ಎಷ್ಟು ಜನ ಅದಾರ? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಇವರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ. ದಲಿತರು ಕ್ಯಾಬಿನೆಟ್ ದರ್ಜೆ 26 ಸಚಿವ 34 ಜನ ಇರ್ತಾರೆ, ಅದರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಅಂತ ತೋರಿಸ್ಬೇಕು ಇವರು. 38% ಇವತ್ತು ದಲಿತರು ಇಡೀ ದೇಶದಲ್ಲಿ ಇದ್ದಾರೆ. ಆ 38% ಅಂದ್ರೆ ಒಂದು 5-6 ಮಂದಿರೇ ಕ್ಯಾಬಿನೆಟ್ ದರ್ಜೆ ಸಚಿವರಿದ್ದಾರಾ? ಅದರ ಬಗ್ಗೆ ಮಾತಾಡ್ತಾರೆ. ಇವರು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಕಲಬುರಗಿ ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ದಲಿತರ ಶಿಕ್ಷಣ ಪ್ರಮಾಣ ಕುಂಠಿತ ಆಗ್ತದೆ. ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರವೇಶನೇ ಇಲ್ಲ ನಮಗೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಧೋಗತಿಗೆ ಹೋಗಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.